ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸರಿಗಮಪ ಸೀಸನ್ 15ರಲ್ಲಿ 2ನೇ ಸ್ಥಾನ ಪಡೆದು ಕರ್ನಾಟಕದ ಕೋಟ್ಯಾಂತರ ಜನರು ಮನಸ್ಸು ಗೆದ್ದಿರುವ ಹನುಮಂತ ಈಗ ಸಭೆ ಸಮಾರಂಭಗಳಲ್ಲಿ ಅತಿಥಿಯಾಗಿ ಹೋಗುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಹನುಮಂತಣ್ಣನಿಗೆ ಸಿನಿಮಾದಲ್ಲಿ ಆಡಲು ಅವಕಾಶ ಒದಗಿ ಬಂದಿದೆ. ಅವರಿಗೆ ಒಬ್ಬ ಸ್ಟಾರ್ ನಿರ್ದೇಶಕ ತಮ್ಮ ಚಿತ್ರದಲ್ಲಿ ಹನುಮಂತನ ಹತ್ತಿರವೇ ಹಾಡು ಆಡಿಸಬೇಕು ಎಂದು ಕಾಯುತ್ತಿದ್ದರು. ಈಗ ಹನುಮಂತ ಸಿನಿಮಾದಲ್ಲಿ ಆಡುವುದು ಖಚಿತವಾಗಿದೆ. ಹನುಮಂತನ ಹತ್ತಿರ ಹಾಡು ಆಡಿಸುವುದು ಯಾವ ನಿರ್ದೇಶಕ ಮತ್ತು ಯಾವ ಚಿತ್ರ ಎಂದು ಹೇಳ್ತೀವಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಹನುಮಂತಣ್ಣನ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಕನ್ನಡ ಚಿತ್ರರಂಗದ ಸ್ಟಾರ್ ಡೈರೆಕ್ಟರ್ ಜೋಗಿ ಪ್ರೇಮ್ ಅವರು ಹನುಮಂತಣ್ಣನ ಹತ್ತಿರ ಹಾಡು ಆಡಿಸಲು ಮುಂದಾಗಿದ್ದಾರೆ. ಹನುಮಂತ ಆಡುವ ಶೈಲಿ ಮತ್ತು ಭಾಷೆಗೆ ತಕ್ಕನಾಗಿ ಲಿರಿಕ್ಸ್ ಬರೆದಿದ್ದಾರಂತೆ. ಪ್ರೇಮ್ ಅವರ ಸಿನಿಮಾಗಳಲ್ಲಿ ಹಾಡುಗಳೇ ಮುಖ್ಯವಾಗಿ ಜನರನ್ನು ಸೆಳೆಯುವುದು. ಅವರ ಸಿನಿಮಾಗಳ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿವೆ. ಈ ಸಿನಿಮಾ ಜೋಗಿ ಪ್ರೇಮ್ ಅವರ ಕನಸಿನ ಸಿನಿಮಾ. ತಮ್ಮ ಬಾಮೈದ ಅಭಿಷೇಕ್ ಅಭಿನಯದ ಎಕ್ಸ್ಕ್ಯೂಸ್ ಮೀ 2 ಚಿತ್ರದಲ್ಲಿ ಹನುಮಂತ ಆಡುವುದು ಖಚಿತವಾಗಿದೆ. ಈ ಸಾಂಗ್ ಎಲ್ಲರಿಗೂ ಇಷ್ಟವಾಗುತ್ತದೆ. ಅದು ಹನುಮಂತ ಆಡಿದರೆ ಡಬಲ್ ಹಿಟ್ ಆಗುತ್ತದೆ ಎಂದು ಪ್ರೇಮ್ ಅವರೇ ತಿಳಿಸಿದ್ದಾರೆ. ಹೀಗೆ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ಆಡುವ ಅವಕಾಶಗಳು ಹನುಮಂತಣ್ಣನಿಗೆ ಸಿಗಲಿ ಎಂದು ಕೇಳಿಕೊಳ್ಳೋಣ. ನೀವು ಕೂಡ ಹನುಮಂತ ಸಿನಿಮಾದಲ್ಲಿ ಆಡುವ ಹಾಡಿಗಾಗಿ ಕಾಯುತ್ತಿದ್ದರೆ ವೇಟಿಂಗ್ ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.